ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಯಾವ ರೀತಿ ಬೆಳ್ಳಿ ಪಾತ್ರೆಗಳನ್ನ ನಾನು ಕ್ಲೀನ್ ಮಾಡ್ಕೋತೀನಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿ ಕಪ್ಪಾಗಿರುವಂತಹ ಸಾಮಾನುಗಳನ್ನೇ ತೊಗೊಂಡಿದ್ದೀನಿ. ಅದು ದೀಪ ನೋಡ್ತಿರ್ಬೋದು, ಬೆಳ್ಳಿ ಅನ್ನೋದಕ್ಕಿಂತ ಕಬ್ಬಿಣದ ಥರನೇ ಕಾಣಿಸ್ತಾ ಇದೆ. ಏಕೆಂದರೆ ಇಲ್ಲಾಂದರೂ ಕೂಡ ಒಂದು 8 ತಿಂಗಳಾಗಿದೆ ಅದು ಯೂಸ್ ಮಾಡಿ. ನಾನು ಈ ಊರಿನ ವಾತಾವರಣದಲ್ಲಂತೂ ಬೆಳ್ಳಿ, ಕಂಚು, ತಾಮ್ರ ಎಲ್ಲ ತುಂಬಾ ಕಪ್ಪಾಗುತ್ತೆ. ಊರ ಕಡೆ ಒಂದು ವಾರಕ್ಕೊಮ್ಮೆ ಕಳಸ ಬೆಳಗಿಟ್ರೂ ಕೂಡ ಇನ್ನೂ ಎಷ್ಟು ಚೆನ್ನಾಗಿ ಫಳಫಳ ಅಂತಿರುತ್ತೆ. ಈ ಊರಿನೆಲ್ಲ ಹಾಗಲ್ಲ, ಇಲ್ಲಿ ವಾತಾವರಣಕ್ಕೆ ಹಾಗೆ ಬೇಗ ಕಪ್ಪಾಗಿಬಿಡುತ್ತೆ. ನೀವು ಎಲ್ಲ ದೇವ್ರ ಪಾತ್ರೆನೂ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ಅಂತ. ಮಾಮೂಲಿ ತಟ್ಟೆ ಮತ್ತು ಚೊಂಬುಗಳನ್ನ ಹಾಗೆ ತಿಕ್ಕೊಬಿಡ್ಬೋದು, ಆದರೆ ದೇವ್ರ ಪಾತ್ರೆಗಳು, ಅದು ದೇವ್ರದ್ದು ಮೂರ್ತಿಗಳಿರುತ್ತಲ್ಲ, ಅದೊಂದು ಸ್ವಲ್ಪ ನಾವು ನೋಡಿ ತಿಕ್ಕಬೇಕಾಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಜೋರಾಗಿ ತಿಕ್ಕಿದ್ರೂ ಕೂಡ ಮುರಿದೋಗೋ ಚಾನ್ಸ್ ಇರುತ್ತೆ. ನಾನಿಲ್ಲಿ ಒಂದು ಬೌಲಿಗೆ ಸ್ವಲ್ಪ ಬಿಸಿನೀರು, ಒಂದು ಅರ್ಧ ಚಮಚದಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಸೋಡಾ ಮತ್ತು ಒಂದೆರಡು ನಿಂಬೆಹಣ್ಣಿನ ಪೀಸು ಮತ್ತು ಒಂದು ಸ್ವಲ್ಪ ಶಾಂಪು ಹಾಕೋತಾ ಇದ್ದೀನಿ. ನೀವು ಬಟ್ಟೆ ಸೋಪು ಮತ್ತು ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಹಾಕೋದಕ್ಕಿಂತ ಶಾಂಪು ಅಥವಾ ನಾವು ಬಾಡಿಗೆ ಹಾಕ್ತೀವಲ್ಲ ಸೋಪು, ಮೈ ಸೋಪು, ಅದನ್ನೇ ಯಾವುದಾದ್ರೂ ಯೂಸ್ ಮಾಡಬೇಕಾಗ್ತದೆ. ಯಾಕೆಂದರೆ ನನಗೇ ಚಿನ್ನ ಬೆಳ್ಳಿ ಅಂಗಡಿಯವರೇ ಹೇಳಿದ್ದಾರೆ ಬಟ್ಟೆ ತೊಳೆಯೋ ಸೋಪನ್ನ ಯೂಸ್ ಮಾಡಬಾರ್ದು, ಬೆಳ್ಳಿ ಹಾಳಾಗುತ್ತೆ ಅಂತ. ಹಾಗಾಗಿ ನೀವು ಯಾವುದಾದ್ರೂ ಶಾಂಪು ಹಾಕ್ಕೊಳ್ಳಿ, ಅಥವಾ ಅದಕ್ಕೋಸ್ಕರನೇ ದೇವರಿಗೋಸ್ಕರನೇ ಯಾವುದಾದ್ರೂ ಒಂದು ಸೋಪು, ನಾವು ಬಾಡಿಗೆ ಯೂಸ್ ಮಾಡೋ ಸೋಪನ್ನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇವಾಗ ನಾನು ತೊಳಿಲಿಕ್ಕೆ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ, ಹೆಚ್ಚೇನು ಬದಲಾವಣೆ ಏನು ಕಾಣಿಸ್ತಾ ಇಲ್ಲ. ಅಂದರೆ ನೆನೆಸಿಡೋದ್ರಿಂದ ಬೇಗ ಅದ್ರದ್ದು ಗಲೀಜಲ್ವರ, ಅದೇನು ಕಪ್ಪಾಗಿದೆಯಲ್ಲ ಅದು ಸಂದಿನಲ್ಲೆಲ್ಲ ತುಂಬಾ ಕಪ್ಪಾಗಿದೆಯಲ್ಲ, ಅದೊಂದು ಸ್ವಲ್ಪ ಬೇಗ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಫಸ್ಟು ಕೋಲ್ಗೇಟ್ನಲ್ಲಿ ನಿಮಗೆ ತಿಕ್ಕಿ ತೋರಿಸ್ತೀನಿ. ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಕೋಲ್ಗೇಟಿಂದ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಅಂತ. ನನಗೇನೋ ಅಷ್ಟು ಇಷ್ಟ ಆಗೋದಿಲ್ಲ. ಏಕೆ ಅಂತಂದರೆ ಅಂದರೆ ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತೀವಲ್ಲ, ಅದು ಯಾವಾಗಲೂ ಕ್ಲೀನಾಗಿರುತ್ತಲ್ಲ, ಅದು ಓಕೆ. ಅಂದರೆ 3 ದಿನಕ್ಕೂ ಪ್ರತಿದಿನವೂ ದೀಪ ತೊಳೆದು ದೀಪ ಹಚ್ಚೋದಾದರೆ ಸ್ವಲ್ಪ ಕೋಲ್ಗೇಟ್ನಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು. ಆದರೆ ಇಷ್ಟು ಗಲೀಜಾಗಿದ್ದರೆ ಕೋಲ್ಗೇಟ್ನಲ್ಲಿ ಅಷ್ಟು ಕ್ಲೀನ್ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ತುಂಬ ಹೊತ್ತು ತಿಕ್ಕಿದೆ, ತುಂಬ ಹೊತ್ತು ತಿಕ್ಕಬೇಕಾಗ್ತದೆ, ಜಲ್ದಿ ರಿಮೂವ್ ಆಗಲ್ಲ. ಗಣಪತಿ ವಿಗ್ರಹನೂ ಕೂಡ ನಾನು ತಿಕ್ಕಿ ತೋರಿಸ್ತಾ ಇದ್ದೀನಿ. ದೇವ್ರ ಪಾತ್ರೆಗಳು ತಿಕ್ಕಬೇಕಾದ್ರೆ, ಅದರಲ್ಲೂ ಕೂಡ ಮೂರ್ತಿಗಳು ತಿಕ್ಕಬೇಕಾದ್ರೆ ಸ್ವಲ್ಪ ನಿಧಾನ. ಏಕೆಂದರೆ ಅದು ಕೊಂಡ್ಲು, ಕಿವಿ ಮತ್ತು ಸ್ವಲ್ಪ ಹೀಗೆ, ಅಂದರೆ ಅದು ಈಗ ವಿಷ್ಣುಗೆ ಇದೆಲ್ಲ ಇರುತ್ತಲ್ವರ, ಅದು ಶಂಖ ಅದೆಲ್ಲ ಇರುತ್ತಲ್ಲ, ಅದು ಮುರಿದೋಗ್ಬಿಡುತ್ತೆ. ಒಂದು ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ನಾವಿನ್ನು ಪೂಜೆ ಮಾಡೋಂಗಿಲ್ಲ, ಭಿನ್ನಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಸ್ವಲ್ಪ ನೋಡ್ಬಿಟ್ಟು ತಿಕ್ಕಬೇಕಾಗುತ್ತೆ. ನನ್ನ ಮೊದಲೊಂದು ಲಕ್ಷ್ಮೀ ವಿಗ್ರಹ ಹೀಗೇ ಸ್ವಲ್ಪ ಜೋರಾಗಿ ತಿಕ್ತಾ ಅದು ಕಮಲ ಒಂದು ಸ್ವಲ್ಪ ಮುರಿದೋಗ್ಬಿಡ್ತು. ಹಾಗಾಗಿ ಏನು ಸ್ವಲ್ಪ ನೋಡ್ಬಿಟ್ಟು ತಿಕ್ಕಬೇಕಾಗ್ತದೆ. ನಾನು ಎಲ್ಲನೂ ಕೂಡ ಫಸ್ಟ್ ಕೋಲ್ಗೇಟಲ್ಲಿ ತಿಕ್ಕಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಪ್ಲೇಟು, ಅಷ್ಟು ನನಗೇನು ಸಮಾಧಾನ ಆಗೋದಿಲ್ಲ ಕೋಲ್ಗೇಟ್ನಲ್ಲಿ ತಿಕ್ಕೋದ್ರಿಂದ. ಈಗ ಮತ್ತೆ ನಾನು ಪೀತಾಂಬರಿನಲ್ಲೇ ತಿಕ್ತಾ ಇದ್ದೀನಿ. ಅಲ್ಲೆಲ್ಲ ಸ್ವಲ್ಪ ಪ್ಲೇಟಲ್ಲಿ ಡಿಸೈನ್ ಇರುತ್ತಲ್ಲ, ಅದೆಲ್ಲ ಏನಪ್ಪ ಅಂದರೆ ಆಗುವಂಥದ್ದು ಒಂದೊಂದು ಪಾತ್ರೆಗಳು. ಅಂದರೆ ಅದೇ ನಾನು ಮೊದಲೇ ಹೇಳಿದ ರೀತಿ ಪ್ರತಿನಿತ್ಯ ನಾನು ದೀಪಗಳನ್ನ ತೊಳೆದು ಹಚ್ತಾ ಇರ್ತೀವಲ್ಲ, ಅದು ನಾವು ಕೋಲ್ಗೇಟ್ನಲ್ಲಿ ಕ್ಲೀನ್ ಮಾಡಿಕೊಂಡ್ರೂ ಸ್ವಲ್ಪ ಚೆನ್ನಾಗುತ್ತೆ. ಆದರೆ ತುಂಬ ದಿವಸದಿಂದ ಕೊಳೆ ಇರುತ್ತಲ್ಲ, ಅದು ಕೋಲ್ಗೇಟ್ನಲ್ಲಿ ಅಷ್ಟು ನೀಟಾಗಿ ಹೋಗೋದಿಲ್ಲ, ನನಗೆ ಸಮಾಧಾನ ಆಗೋದಿಲ್ಲ. ಎಷ್ಟು ತಿಕ್ಕಿದರೂ ಕೂಡ ಅಂದರೆ ನಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ನಾನು ಕೂಡ ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ. ನಾನು ಹೀಗೆ ನೆನೆ ಹಾಕ್ಬಿಟ್ಟು ಲಾಸ್ಟಿಗೆ ನಾನು ಪೀತಾಂಬರಿನಲ್ಲೇ ತಿಕ್ತೀನಿ. ಪ್ಲೇಟೆ ಮತ್ತು ಬಾಕಿ ಸ್ವಲ್ಪ ಸಾಮಾನುಗಳೆಲ್ಲನೂ ಕೂಡ ತಿಕ್ಕಿಟ್ಕೊಂಡೆ. ಈಗ ನೋಡಿ ವಿಷ್ಣು ವಿಗ್ರಹನ ನಾನು ತಿಕ್ತಾಯಿದ್ದೀನಿ. ವಿಷ್ಣು ವಿಗ್ರಹ ಅಂತೂ ನನಗೆ ಅದು ಸ್ವಲ್ಪ ಜಾಸ್ತಿನೇ ಡಿಸೈನ್ ಇರೋದ್ರಿಂದ ಸ್ವಲ್ಪ ಅದೊಂದು ಸ್ವಲ್ಪ ಅಂದರೆ ಒಳಗಡೆ ಟೊಳ್ಳು, ಹಾಗಾಗಿ ಈ ಮೂರ್ತಿನ ತಿಕ್ಕಬೇಕಾದ್ರೆ ಸ್ವಲ್ಪ ನಾನು ನಿಧಾನವಾಗೇ ತಿಕ್ತೀನಿ. ಕುಶಾಲ್ ಹೇಳ್ತಾ ಇದ್ದ, ಮಮ್ಮಿ ವಿಷ್ಣು ವಿಗ್ರಹ ತಿಕ್ಕಲೇಬೇಡಿ, ಅವರು ಕಪ್ಪಾಗೆ ಇರ್ತಾರಲ್ಲ, ಹಂಗೆ ಇರಲಿ ಬಿಡಿ, ಚೆನ್ನಾಗಿ ಕಾಣಿಸ್ತಾರೆ ಅಂತ ತಮಾಷೆ ಮಾಡ್ತಾ ಇದ್ದ. ನೋಡಿ ಈ ರೀತಿ ಡಿಸೈನ್ ಎಲ್ಲ ಇದ್ದಾಗ ಸ್ವಲ್ಪ ನಿಧಾನವಾಗಿ ನಾವು ತಿಕ್ಕೋಬೇಕಾಗುತ್ತೆ. ಎಲ್ಲನೂ ಕೂಡ ತಿಕ್ಕಿದಾಯಿತು. ಈಗ ಬನ್ನಿ ತೊಳೆಯೋಣ. ನೋಡಿ ಇವಾಗ ನಾನು ತೊಳಿತಾ ಇದ್ದೀನಿ. ಇದನ್ನು ತೊಳೆದಿದ್ದಾದಮೇಲೆ ಮತ್ತೆ ಸ್ವಲ್ಪ ಶಾಂಪು ಹಾಕೋಬಿಟ್ಟು ಮತ್ತೆ ಒಂದು ಸಲ ತೊಳಿತಾ ಇದ್ದೀನಿ. ಈ ರೀತಿ ತೊಳೆಯೋದ್ರಿಂದ ಒಂದು ಸ್ವಲ್ಪ ಶೈನಿಂಗ್ ಥರ ಕಾಣಿಸುತ್ತೆ, ಮೇಲ್ಗಡೆಯಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದಕ್ಕೂ ಕೂಡ. ಮತ್ತು ಇನ್ನೊಂದು ಸಲ ಸ್ವಲ್ಪ ಹಾಗೆಯೇ ಶಾಂಪು ಹಾಕ್ಕೊಂಡು ತೊಳ್ಕೊಂಡಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು
ಎಷ್ಟು ಕಪ್ಪಾಗಿತ್ತು ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ಮೊದಲಿಗೂ ಇವಾಗಲಿಗೂ ವ್ಯತ್ಯಾಸ ನೀವೇ ನೋಡ್ತಾ ಇರ್ಬೋದು. ಮತ್ತು ನೀರಿನಂಶ ಇಲ್ಲದೆ ಇರೋ ರೀತಿಯಲ್ಲಿ ಒಂದು ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಸೀಟ್ಬಿಟ್ಟು ಸ್ವಲ್ಪನೂ ಒದ್ದೆ ಇಲ್ಲದೇ ಇರೋ ರೀತಿಯಲ್ಲಿ ಒಂದು ಪೇಪರ್ನಲ್ಲಿ ಸುತ್ತಬಿಟ್ಟು ಇಟ್ಬಿಡಿ. ಪೇಪರ್ ಅಥವಾ ಒಂದು ಸಾಫ್ಟ್ ಆಗಿರುವಂಥ ಕಾಟನ್ ಬಟ್ಟೆನಲ್ಲಿ ಗಂಟು ಥರ ಕಟ್ಬಿಟ್ಟು ನೀವು ಇಟ್ಬಿಟ್ರೆ ಕಪ್ ಆಗೋದಿಲ್ಲ. ಅಂದರೆ ಸ್ವಲ್ಪ ಇಲ್ಲಿ ಈ ಊರಿನಲ್ಲಿ ನಾನು ಮೊದಲೇ ಹೇಳಿದ ರೀತಿ ಈ ಊರಿನ ವಾತಾವರಣಕ್ಕೆ ಸ್ವಲ್ಪ ಕಪ್ಪಾಗುತ್ತೆ. ಕಪ್ಪಾದರೂ ಕೂಡ ಅದು ಬೇಗ ರಿಮೂವ್ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಹೀಗೆ ಮಾಡಿದೆ, ತೊಳೆದೆ ಮತ್ತಿನ್ನು ಒಂದು ಬಟ್ಟೆನಲ್ಲಿ ಅಥವಾ ಪೇಪರ್ನಲ್ಲಿ ಸುತ್ತಿಡೋಣ ಅಂದ್ಬಿಟ್ಟು ಅಂದ್ಕೊಂಡು ಮತ್ತೆ ಸುತ್ತಿಡಲೇ ಇಲ್ಲ, ಹಾಗೆಯೇ ಕಬಾರ್ಡಿಗೆ ಇಟ್ಬಿಟ್ಟೆ. ಇಲ್ಲಾಂದರೆ ಹೋದ ವರ್ಷ ಗಣಪತಿನಲ್ಲಿ ಯೂಸ್ ಮಾಡಿರೋದು, ಹಾಗಾಗಿ ಜಾಸ್ತಿನೇ ಕಪ್ಪಾಗಿದೆ. ಬೇಗ ತಕ್ಷಣವೇ ನಾವು ಒಂದು ಬಟ್ಟೆನಲ್ಲಿ ಕಾಟನ್ ಸಾಫ್ಟ್ ಬಟ್ಟೆನಲ್ಲಿ ಕಟ್ಟಿ ಇಟ್ಬಿಟ್ರೆ ಇಷ್ಟು ಕಪ್ಪಾಗಲ್ಲ. ಕಪ್ಪಾದರೂ ಕೂಡ ಬೇಗನೆ ರಿಮೂವ್ ಆಗುತ್ತೆ. ಈಗ ನಾನು ತಿಕ್ಕಿ ನನ್ನ ಕೈಯೆಲ್ಲ ನೋವು ಬಂತು ನೋಡಿ. ನೀವು ಕೂಡ ಹೀಗೆ ಪೀತಾಂಬರಿನಲ್ಲಿ ಒಂದು ವಾರ ಮೊದಲೇ ನೀಟಾಗಿ ತಿಕ್ಬಿಟ್ಟು ಹೀಗೆ ಒಂದು ಪೇಪರ್ ಒಂದು ಬಟ್ಟೆನಲ್ಲಿ ಕಟ್ಟಿ ಇಟ್ಬಿಟ್ರೆ ಹಬ್ಬದ ಹಿಂದಿನ ದಿನ ತೊಳ್ಕೊಂಡ್ರೆ ಸಾಕು.